ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಿತ್ರಾ ವ್ಲಾಗ್ಸ್ 3419. ಇವತ್ತು ನಾನು ನಿಮಗೆ ಏರ್ ಕೇರ್ ಬಗ್ಗೆ ಅಂದರೆ ಎರಡು ಏರ್ ಟಿಪ್ನ ಹೇಳ್ತೀನಿ. ಒಂದು ಮನೆ ಮದ್ದು, ಇನ್ನೂ ಒಂದು ಬಂದುಬಿಟ್ಟು ಏರ್ ಆಯಿಲ್ ಮತ್ತು ಶಾಂಪು. ನಾನು ಯೂಸ್ ಮಾಡೋಂತಹ ಏರ್ ಆಯಿಲ್ ಯಾವುದು ಮತ್ತು ನಾನು ಯೂಸ್ ಮಾಡೋಂಥ ಶಾಂಪು ಯಾವುದು, ಅದರಿಂದ ನನಗೆ ಕೂದಲು ಗ್ರೋತ್ ಆಗಿದೆ ತುಂಬ. ಸೊ ಅದರಿಂದಾಗಿ ಅದನ್ನು ನಿಮಗೂ ಸಹ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನ ಕೊಡೋದನ್ನು ಮರಿಬೇಡಿ. ನಮಗೆ ಏರ್ ಫಾಲ್ ಯಾಕಾಗುತ್ತೆ ಅಂತ ಅಂದರೆ ಎರಡು ಕಾರಣಗಳಿಂದ ನಮಗೆ ಏರ್ ಫಾಲ್ ಆಗುತ್ತೆ. ಒಂದು, ನಮ್ಮ ಇತ್ತೀಚಿನ ದಿನನಿತ್ಯದ ಅಂದರೆ ಆಹಾರದ ಅಲ್ಲಿ ಆಗುವಂತಹ ವ್ಯತ್ಯಾಸಗಳು, ಅಂದರೆ ನಾವು ಆಹಾರದಲ್ಲಿ ಕ್ಯಾಲ್ಶಿಯಂ ವಿಟಮಿನ್ ನಮಗೆ ಕಡಿಮೆ ಇರೋದ್ರಿಂದ ಏರ್ ಫಾಲ್ ಆಗುತ್ತೆ. ಇನ್ನೊಂದು ಮೇನ್ ಬಂದುಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಸಹ ಏರ್ ಫಾಲ್ ಆಗುತ್ತೆ. ಸೊ ಈ ಎರಡು ಕಾರಣಗಳಿಂದ ನಮಗೆ ಏರ್ ಫಾಲ್ ತುಂಬ ಜಾಸ್ತಿ ಆಗ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಈ ಬ್ಯುಸಿ ಶೆಡ್ಯೂಲ್ಸ್ ದಿನಗಳಲ್ಲಿ ನಾವು ಏರ್ ಕೇರ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕಾಲೇಜಿಗೆ ಹೋಗ್ತಿರ್ತೀರ, ದಿನ ಎಣ್ಣೆ ಹಚ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಹೇಗೆ ನಾವು ಏರ್ ಕೇರ್ನ ಮಾಡ್ಕೋಬೋದು ಈಸಿಯಾಗಿ, ಮತ್ತು ಬರೀ ಆಯಿಲ್ ಹಚ್ಕೊಂಡು ಶಾಂಪೂನಲ್ಲಿ ನಾವು ಹೇಗೆ ಏರ್ ಕೇರ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಾ ಇರೋಂಥ ಆಯಿಲ್ ಅಂದರೆ ಒಂದು ನಿಮಿಷ, ಆಲ್ಮಂಡ್ ಆಯಿಲ್, ಆಲ್ಮಂಡ್ ಡ್ರಾಪ್ಸ್ ಅಂತ ಇದೆ ನೋಡಿ, ಇದೆಯಲ್ಲ, ಇದು ಆಲ್ಮಂಡ್ ಡ್ರಾಪ್ಸ್ ಅಂತ ಇದೆ. ಇದು ನಿಮಗೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋದಲ್ಲಿ ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲೂ ಸಹ ಸಿಗುತ್ತೆ ಆಲ್ಮಂಡ್ ಡ್ರಾಪ್ಸ್. ಇದರಲ್ಲಿ ವಿಟಮಿನ್ ಇ ಯಥೇಚ್ಛವಾಗಿರುತ್ತೆ ಮತ್ತು ಇದರಲ್ಲಿ ಕ್ಯಾಲ್ಶಿಯಂ ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಅಂದರೆ ಕೂದಲಿಗೆ ಬೇಕಾಗುವಂತಹ ಪೋಷಣೆಗಳು ಸಿಗುತ್ತೆ ಮತ್ತು ಕೂದಲು ತಿಕ್ ಆಗಿ ಅಂದರೆ ದಪ್ಪವಾಗಿ ಬೆಳೆಯೋದಕ್ಕೆ, ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೂ ಸಹ ಇದು ಯೂಸ್ಫುಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನಾನ್ ಸ್ಟಿಕ್ಕಿ ಏರ್ ಆಯಿಲ್ ಅಂತ ಇದೆ. ಇದು ಪ್ರೈಸ್ ಬಂದುಬಿಟ್ಟು 70 ರುಪೀಸ್ ಇದು. ಸೊ ನೀವು ಬೈ ಮಾಡಬಹುದು ನೀವು. ತುಂಬ ಚೆನ್ನಾಗಿದೆ ಇದು ಏರ್ ಆಯಿಲ್. ಇದು ಹುಡುಗಿರು ಮಾತ್ರ ಅಲ್ಲ, ಅಂದರೆ ಗರ್ಲ್ಸ್ ಮಾತ್ರ ಅಲ್ಲ, ಬಾಯ್ಸು ಸಹ ಯೂಸ್ ಮಾಡ್ಬೋದು. ಬಾಯ್ಸ್ಗಳಿಗೂ ಸಹ ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ತುಂಬ ಜಾಸ್ತಿ ಆಗ್ತಿರುತ್ತೆ. ತುಂಬ ಚಿಕ್ಕ ವಯಸ್ಸಿನ ಹುಡುಗರಿಗೇ ಕೂದಲು ಉದುರುತ್ತಾ ಇರುತ್ತೆ. ಸೊ ಅಂಥವರು ಈ ಆಲ್ಮಂಡ್ ಡ್ರಾಪ್ಸ್ನ ಯೂಸ್ ಮಾಡಬಹುದು. ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಇದರಲ್ಲಿ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ. ಆದಷ್ಟು ನೀವು ಇದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಮತ್ತು ನಾನು ಯೂಸ್ ಮಾಡುವಂಥ ಶಾಂಪು ಯಾವುದು ಅಂತ ಅಂದರೆ, ನಾನು ಎಲ್ಲ ರೀತಿಯ ಶಾಂಪೂನು ಸಹ ಯೂಸ್ ಮಾಡಿದ್ದೀನಿ ಮತ್ತು ಯೂಸ್ ಮಾಡ್ತೀನಿ ಕೂಡ. ಬಟ್ ನಿಮಗೆ ಅಂದರೆ ಈಗ ತುಂಬ ಏರ್ ಫಾಲ್ ಆಗ್ತಿರೋರಿಗೆ ನಾನು ಒಂದು ಸಜೆಸ್ಟ್ ಮಾಡುವಂಥ ಶಾಂಪು ಅಂತ ಅಂದರೆ ಇದು ಹಿಮಾಲಯ, ಇಲ್ಲಿ ನೋಡಿ, ಹಿಮಾಲಯ ಆ್ಯಂಟಿ ಏರ್ ಫಾಲ್ ಶಾಂಪು. ತುಂಬ ಚೆನ್ನಾಗಿದೆ ಈ ಶಾಂಪು ನಿಮಗೆ ತುಂಬ ಕಡಿಮೆ, ಅಂದರೆ ಚಿಕ್ಕದು ಸಹ ಸಿಗುತ್ತೆ, ಅದು ಕಡಿಮೆ ಬೆಲೆದು ಸಹ ತೊಗೋಬಹುದು. ಇದು ಬಂದುಬಿಟ್ಟು 335 ಇದೆ ನೋಡಿ, 335 ಇದೆ. ಸೊ ಹಾಗಾಗಿ ನೀವು ಈ ಶಾಂಪೂನ ಯೂಸ್ ಮಾಡಬಹುದು. ಎಣ್ಣೆ ರಾತ್ರಿ ಅಂದರೆ ನೈಟ್ ಟೈಮು ಎಣ್ಣೆ ಹಚ್ಚಿ ಮಾರ್ನಿಂಗ್ ಎದ್ದು ಶಾಂಪೂನಲ್ಲಿ ಕೂದಲನ್ನು ತೊಳೆಯೋದ್ರಿಂದಾಗಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಆ್ಯಂಡ್ ಶೈನಿ ಬರುತ್ತೆ. ಸೊ ಇತ್ತೀಚಿನ ಬ್ಯುಸಿ ದಿನಗಳಲ್ಲಿ ನಾವು ಏರ್ ಕೇರ್ನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಈ ಶಾಂಪೂ ಮತ್ತು ಈ ಆಯಿಲ್ನ ಯೂಸ್ ಮಾಡಿಕೊಂಡು ನೋಡಿ, ಈ ಶಾಂಪು ಮತ್ತು ಈ ಆಯಿಲ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಹೇರ್ನ ನೀಟಾಗಿ ಥಿಕ್ ಆಗಿ ಮತ್ತು ಕ್ಲೀನ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಸಹ ನಿಮ್ಮ ಒಂದು ಏರ್ನ ಇಟ್ಕೋಬಹುದು. ಸೊ ನಾನು ಇವೆರಡನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಖಂಡಿತ ಯೂಸ್ ಮಾಡಿ. ಯಾವುದೇ ಆಗಲಿ ನಾವು ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಬರೋದಿಲ್ಲ. ನೀವು 1 ತಿಂಗಳಲ್ಲ, ಒಂದು 2 ಮಂತ್ಸ್ ಆದರೂ, ಅಂದರೆ 2 ತಿಂಗಳಾದರೂ ನೀವು ಯೂಸ್ ಮಾಡಿ, ಆಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದೂ ಸಹ ಸಡನ್ನಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಅದು ಯಾವುದೇ ತರಹ ಆಗಿರಬಹುದು. ನೀವು ಟಿಪ್ಸ್ ಕೊಟ್ಟಿದ ತಕ್ಷಣ ನಮಗೆ ಯೂಸ್ ಆಗಿಲ್ಲ ಅಂತ ಹೇಳೋದಕ್ಕಿಂತ ನೀವು ಒಂದು 2 ತಿಂಗಳು 3 ತಿಂಗಳು ಯೂಸ್ ಮಾಡಿ ನೋಡಿ. ಯಾಕಂದರೆ ಇದನ್ನು ನಾನು ಎರಡನ್ನೂ ಯೂಸ್ ಮಾಡಿದ್ದೀನಿ, ನನಗೆ ತುಂಬ ಬೆನಿಫಿಟ್ ಆಗಿದೆ. ಮತ್ತು ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂದಲು ಉದುರುತ್ತೆ ಕೆಲವರಿಗೆ, ಆಫ್ಟರ್ ಪ್ರೆಗ್ನೆನ್ಸಿನೂ ಉದುರುತ್ತೆ. ಸೊ ಅಂಥವರು ಸಹ ಇದನ್ನು ಯೂಸ್ ಮಾಡಬಹುದು. ಸೊ ನಾನು ಇದನ್ನು ಯೂಸ್ ಮಾಡಿದ್ದೀನಿ, ನನಗೆ ಯೂಸ್ ಆಗಿದೆ, ನೀವು ಸಹ ಯೂಸ್ ಮಾಡಿ, ಓಕೆನಾ ಫ್ರೆಂಡ್ಸ್. ಮತ್ತು ಒಂದು ಮನೆಮದ್ದು ಸಹ ನಾನು ಹೇಳಿದೆ, ಆ ಮನೆಮದ್ದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಕ್ಯಾಸ್ಟ್ರ್ ಆಯಿಲ್ ಮತ್ತು ಕೊಕೊನೆಟ್ ಆಯಿಲ್ ಬೇಕು. ಅಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ನಮಗೆ ಬೇಕಾಗುತ್ತೆ ಇದರಲ್ಲಿ. ಇದು ನಾವು ಮನೆಯಲ್ಲೇ ಬಿಡಿಸಿ ಇಟ್ಕೊಂಡಿರೋಂಥದ್ದು, ಅಂಗಡೀಲಿ ಬೈ ಮಾಡಿರೋಂಥದ್ದಲ್ಲ. ಮತ್ತು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಬೇಕು ನಮಗೆ. ಇದು ನಿಮಗೆ ಅಂಗಡೀಲಿ ಸಿಗುತ್ತೆ, ಇಲ್ಲಾಂದರೆ ಮನೇಲೇ ಇರುತ್ತೆ ಇದು. ಮತ್ತು 3-4 ಸ್ಪೂನ್ ಆಗೋಷ್ಟು ನಮಗೆ ಆಲ್ಮಂಡ್ ಆಯಿಲ್ ಬೇಕು. ಈ ಆಲ್ಮಂಡ್ ಆಯಿಲ್ನ ಮುಖ್ಯವಾಗಿ ಬಳಸೋದು ಏನಕ್ಕೆ ಅಂತ ಅಂದರೆ, ಇದರಲ್ಲಿ ವಿಟಮಿನ್ ಇ ಇರುತ್ತೆ ಮತ್ತು ವಿಟಮಿನ್ ಡಿ ಎರಡೂ ಸಹ ಇರುತ್ತೆ. ಇದು ಕೂದಲ ಪೋಷಣೆಗೆ
ಕೂದಲಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ಇದರಲ್ಲೂ ಸಹ ಯೂಸ್ ಮಾಡ್ಬೋದು, ಅಥವಾ ನೀವು ಮಾಮೂಲಿ ಈ ಎಣ್ಣೆನ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ತಲೆಗೂ ಸಹ. ಇದು 70 ರುಪೀಸ್ಗೆ ಸಿಗುತ್ತೆ ಅಷ್ಟೇ, ಜಸ್ಟ್ 70 ರುಪೀಸ್ಗೆ ನಿಮಗೆ ಬೈ ಮಾಡ್ಬೋದು ನೀವು. ಮತ್ತು ಈ ಒಂದು ಶಾಂಪೂ 335 ಇದೆ. ಇದು ನಿಮಗೆ 4 to 5 ಮಂತ್ಸ್ ಬರುತ್ತೆ. ನೀಟಾಗಿ ಯೂಸ್ ಮಾಡಿಕೊಂಡ್ರೆ 4 to 5 ಮಂತ್ಸ್ ಬರುತ್ತೆ. ನೀವು ಇದನ್ನು ಆರಾಮಾಗಿ ಬೈ ಮಾಡಬಹುದು. ಇದಿಲ್ಲ ಅಂತಂದರೆ ಇದರಲ್ಲಿ ಸ್ಮಾಲ್ ಸೈಜ್ ಸಹ ಸಿಗುತ್ತೆ, ಅದನ್ನು ಸಹ ಬೈ ಮಾಡಬಹುದು ನೀವು. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ. 3 ಸ್ಪೂನ್ ಆಗೋಷ್ಟು ಹರಳೆಣ್ಣೆ, 4 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ, 2 ಸ್ಪೂನ್ ಆಗೋಷ್ಟು ಬಾದಾಮಿ ಎಣ್ಣೆಯನ್ನು ನಾವು ಮೂರನ್ನು ಇದಕ್ಕೆ ಹಾಕೋಬೇಕು. ಮೂರನ್ನು ಇದಕ್ಕೆ ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾಯಿಸ್ಕೋಬೇಕಾಗುತ್ತೆ. ಈ 3 ಎಣ್ಣೆಯಲ್ಲಿ ಸಹ ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಸಿ 3 ಸಹ ನಮ್ಮ ಕೂದಲನ್ನು ಪೋಷಣೆಯಿಂದ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಕೂದಲು ತಿಕ್ಕಾಗಿ, ದಪ್ಪವಾಗಿ, ಉದ್ದವಾಗಿ ಬೆಳೆಯಲು ಸಹ ಸಹಾಯ ಮಾಡುತ್ತೆ. ಹಾಗೆ ಒಂದು ಈರುಳ್ಳಿಯನ್ನು ನಾವು ತಗೋಬೇಕು. ಈ ಬಿಸಿಯಾಗಿರೋ ಎಣ್ಣೆಗೆ ಈ ಈರುಳ್ಳಿಯನ್ನು ಹಾಕೋಬೇಕು. ನಾವು ಇದರಲ್ಲಿ ಈರುಳ್ಳಿಯನ್ನು ಯೂಸ್ ಮಾಡೋದ್ರಿಂದ ನಮಗೆ ಸಿ ವಿಟಮಿನ್ ಅನ್ನೋದು ತುಂಬ ಸಿಗುತ್ತೆ. ಇದಕ್ಕೆ 3 ರಿಂದ 4 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ನಾವು ಹಾಕೋಬೇಕು. ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಡಿ ವಿಟಮಿನ್ ಅನ್ನೋದು ತುಂಬ ಸಿಗುತ್ತೆ. ಅದರಲ್ಲಿ ಇರೋಂತಹ ಕಹಿ ಗುಣದಿಂದ ನಮಗೆ ಡ್ಯಾಂಡ್ರಫ್ ಆಗಿರ್ಬೋದು, ಅಂದರೆ ಅಗ್ರು ಅಂತ ಅಂತಾರೆ. ಸೊ ಇದರಲ್ಲಿ ನಾವು ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಯಾವುದೇ ಅಂತಹ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ನೀವು ಆರಾಮಾಗಿ ಮನೆಯಲ್ಲೇ ಸಿಗುವಂತಹ ಎಣ್ಣೆಗಳಿಂದ ಇದನ್ನ ತಯಾರಿಸ್ಕೋಬಹುದು. ಇದು ನಮ್ಮ ಕೂದಲಿಗೆ ಪೋಷಣೆಯನ್ನು ನೀಡುತ್ತೆ. ಮತ್ತು ಇದು ತಣ್ಣಗಾದ ಮೇಲೆ ನಾವು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಇದನ್ನು ನಾವು 4 ಬಾರಿ ಬಳಸಬಹುದು. ಇದು ನಾನು ಎರಡು ಸರಿ ಯೂಸ್ ಮಾಡುವಷ್ಟು ನಾನು ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಹೆಲ್ದಿಯಾಗಿ ಮತ್ತು ತಿಕ್ಕಾಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಸಹ ಇದನ್ನು ಬಳಸಿ. ಇದು 2 ಟೈಮ್ಸಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೋಬಹುದು. ಈ ಒಂದು ಏರ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಒಂದು ಯೂಸ್ಫುಲ್ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.